ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಎಲ್ಲರೂ ಪಸಂದಾಗಿದ್ದೀರಾ? ನಾನಿವತ್ತು ಬೆಂಡೆಕಾಯಲ್ಲಿ ಒಂದು ಪಲ್ಯವನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಭಾಳ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗಳಿಗೆ, ರೊಟ್ಟಿಗಳಿಗೆ ಭಾಳ ಚೆನ್ನಾಗಿರುತ್ತೆ. ಈಗ ಸೈಡಿಗೆ ಪಲ್ಯಗಳು ಮಾಡ್ಕೊಂತೀವಲ್ಲ ಅದನ್ನು ವಿಶೇಷವಾದ ಊಟ ಇದ್ದಾಗ ಅದಕ್ಕೂ ಬೇಕಾದ್ರೆ ನೀವು ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬರ್ರಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ನಾನಲ್ಲಿ ಒಂದು 1/4 ಕೆಜಿಯಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. 1/4 ಕೆಜಿ ಅಳತೆಗೆ ನಾನು ಇವತ್ತು ಅಳತೆ ತೋರಿಸ್ತೀನಿ. ನೀವು ಅಷ್ಟೇ 1/4 ಕೆಜಿ ಬೆಂಡೆಕಾಯಿಗೆ ಏನೇನು ತೋರಿಸ್ತೀನಿ ಅಷ್ಟು ಅಳತೆ ತೊಗೊಂಬಿಟ್ಟು ಮಾಡಿರಿ. ನೋಡಿರಿ, ಬೆಂಡೆಕಾಯಿನ ಯಾವುದೇ ಕಾರಣಕ್ಕೂ ಹೆಚ್ಚಿದ ಮೇಲೆ ತೊಳಿಬಾರ್ದು. ಹೆಚ್ಚೋದಕ್ಕೂ ಮುಂಚೆನೇ ಈ ಥರ ತೊಳಿಬೇಕು. ನೀರೇನಾದರೂ ಬೆಂಡೆಕಾಯಿ ಒಳಗಡೆ ಸೇರ್ಕೊಂತು ಅಂತಂದರೆ ಲೋಳೆ ಲೋಳೆ ಆಗಿಬಿಡುತ್ತೆ. ಹಂಗಾಗಿ ನಾವು ತೊಳೆದ ಮೇಲೆ ಇಂಥದ್ದೊಂದು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಹೆಚ್ಚಬೇಕು. ನಾವೇನೇ ಹೆಂಗೆ ತೊಳೆದ್ಬಿಟ್ಟು ಇದನ್ನು ಮಾಡ್ತೀವಿ ಅಂದರೆ ಒಂದೊಂದು ಹನಿ ಒಳಗಡೆ ಸೇರ್ಕೊಂಡಿರ್ತೀವಿ ಬೆಂಡೆಕಾಯಿ ಒಳಗಡೆ. 1-2 ಹನಿ ಸೇರಿಕೊಂಡ್ರೆ ಏನು ತೊಂದರೆ ಇಲ್ಲ. ತೀರಾ ನಾವು ಹೆಚ್ಚಿ ತೊಳಿತೀವಿ ಅಂತ ಹೋದಾಗ ಅದ್ರಲ್ಲಿ ನೀರಿನ ಜೊತೆಗೆ ನೀರೇನಾದ್ರು ಬೆಂಡೆಕಾಯಿ ಒಳಗೆ ಹೋಗ್ಬಿಡ್ತು ಅನ್ನೋದಾದರೆ ಲೋಳೆ ಆಗಿಬಿಡುತ್ತೆ. ಅದು ಭಾಳ ಕಷ್ಟ ಆಗುತ್ತೆ ಹುರಿಯೋಕ್ಕೆಲ್ಲ. ಹಂಗಾಗಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಒಂಚೂರು ಲೋಳೆ ಆಗ್ದಂಗೆ ಬೆಂಡೆಕಾಯಿನ ಹುರಿಬೋದು. ಪಲ್ಯನೂ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕತ್ತರಿಸ್ಕೊಂಬಿಟ್ಟು ಹಿಂಗೆ ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಹಂಗೆ ಕತ್ತರಿಸಿ ಒಂದು ಗಿಳ್ಳಕ್ಕೆ ತೆಗೆದಿಟ್ಕೊಳ್ರಿ. ನೋಡಿರಿ, ಈ ಥರ ನೋಡಿರಿ ನಾನು ತೋರಿಸ್ತೀನಿ ನಿಮಗೆ. ಈಗ ಇದರಲ್ಲಿ ನೀರಿನಂಶ ಇಲ್ಲ ಮೇಲಿಂದು. ನೋಡಿರಿ ಸ್ವಲ್ಪನೂ ಲೋಳೆ ಅಂತ ಅನ್ನಿಸ್ತಿಲ್ಲ. ಒಂಚೂರು ಹಿಂಗೆ ಹಸೆಕಾಯಿ ಮಾಡ್ಕೊಂಡು ಹಿಂಗೆ ಅಂತೀನಿ ನೋಡಿರಿ. ಈ ಹೆಂಗೆ ಲೋಳೆ ಬಿಡುತ್ತೆ ನೋಡಿರಿ ಇವಾಗ. ನೋಡಿರಿ ಈ ಥರ ಲೋಳೆ ಆಗುತ್ತೆ. ಹಂಗಾಗಿ ಲೋಳೆ ಆಗೋದಕ್ಕೆ ಇದು ಒಂದು ಕಾರಣ, ನೀರು ಸೇರಿಕೊಂಡ್ರೆ. ಇವಾಗ ಒಂದು ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಇಂಥದ್ದೊಂದು ಚಮಚದಲ್ಲಿ 2 ಚಮಚದಷ್ಟು ಶೇಂಗಾ ಬೀಜ ತಗೊಳ್ರಿ. ಆಮೇಲೆ 1.5 ಚಮಚದಷ್ಟು ಕಡಲೆಬೇಳೆ, ಅದೇ ಚಮಚದಲ್ಲಿ 1.5 ಚಮಚ ಕಡಲೆಬೇಳೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು, ಆಮೇಲೆ 1 ಚಮಚದಷ್ಟು ಜೀರಿಗೆ. ಇದನ್ನು ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರಿಬೇಕು ಘಮ ಬಿಡೋವರೆಗೂ. ಶೇಂಗಾ ಬೀಜ ಬಾಯಿ ಬಿಟ್ಕೊತವೆ, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ. ಉರಿನ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಉರಿ ಜಾಸ್ತಿ ಇಟ್ಕೊಂಬಿಟ್ರೆ ಸೀದ್ಬಿಡುತ್ತೆ. ಅದು ಮತ್ತು ಅದು ಅಲ್ದಂಗೆ ದಪ್ಪ ತಳದ ಪಾತ್ರೆ ಅಥವಾ ಬಾಣಲೆನೇ ಇಟ್ಕೋಬೇಕು ಹುರಿಯೋದಕ್ಕೆ. ನೋಡಿರಿ ಹಿಂಗೆ ಬಾಯಿ ಬಿಡುತ್ತಲ್ಲ, ಹಿಂಗೆ ಬಾಯಿ ಬಿಡಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕೈ ಬಿಡ್ದಂಗೆ ಹಿಂಗೆ ಗೂರಾಡ್ಕೊಂತ ಹುರಿದ್ಬಿಟ್ಟು ಆಮೇಲಿಂದ ಸ್ಟವ್ ಆಫ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೂ ಇಲ್ಲ ಒಂದು ಪ್ಲೇಟಿಗೂ ತೆಗಿಬೇಕು. ಯಾಕಂದರೆ ಬಾಣಲೆ ಕಾದಿರುತ್ತೆ ಭಾಳ, ಮತ್ತು ಸೀದ್ಬಿಡ್ತವೆ. ಜೀರಿಗೆ ಕೊತ್ತಂಬರಿ ಕಾಳೆಲ್ಲ ಗಾಢ ಸೀದ್ಬಿಡ್ತವೆ. ಹಂಗಾಗಿ ನೋಡಿರಿ, ಇವಾಗ ಅದೇ ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಂದು 95 ಭಾಗ ನುಣ್ಣಗಾಗಂಗೆ ಪುಡಿ ಮಾಡ್ಕೊತೀನಿ. ಜೊತೆಗೆ ಒಂದು ಚೂರೇ ಚೂರು ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿರಿ, ಒಂದು 95 ಭಾಗ ನುಣ್ಣಗಾದರೂ ಚೆನ್ನಾಗಿರುತ್ತೆ, ಇಲ್ಲ ಒಂದು 90 ಭಾಗ ನುಣ್ಣಗಾದ್ರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಅದು ದೊರ್ಗಬರ್ಗ ಅಂತೀವಲ್ಲ ಹಂಗೆ ಇರಬೇಕು ಒಂಚೂರು. ನೋಡಿರಿ, ಈ ಅವಣಿಗಿದ್ರೆ ಆಯಿತು. ಈ ಥರ ಪುಡಿ ಮಾಡಿ ಇದನ್ನು ಆ ಕಡೆಗೆ ಇಟ್ಕೊಳ್ರಿ. ಇವಾಗ ಮತ್ತೆ ಅದೇ ಬಾಣಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ. ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಎಣ್ಣೆ ಕಡಿಮೆ ಹಾಕಿದರೆ ಸ್ವಲ್ಪ ಇದು ಅನಿಸುತ್ತೆ ಅಷ್ಟೇ, ಅದು ನಿಮ್ಮ ಇಷ್ಟ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈರುಳ್ಳಿ ತೋರಿಸಿದ್ನಲ್ಲ, ಆ ಒಂದು ಈರುಳ್ಳಿನ ಈ ಥರ ಹೆಚ್ಚಿಬಿಟ್ಟು ಹಿಂಗೆ ಪದ್ರೆ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಅದಕ್ಕೇ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಮಾಡಬೇಕು. ನೋಡಿರಿ, ಈಗ ಬೆಂಡೆಕಾಯಿನ ಹುರಿಬೇಕಾದ್ರೆ ಉರಿ ಜಾಸ್ತಿ ಇಟ್ಕೊಂಡು ಹುರಿಬೇಕು. ಸಣ್ಣ ಉರಿನಲ್ಲೇ ಹುರಿಯೋಕೆ ಹೋದ್ವಿ ಅಂತಂದರೆ ಸ್ವಲ್ಪ ನೀರು ಹೊಡೆದಂಗಾಗಿ ಮತ್ತೆ ಲೋಳೆ ಆಗಿಬಿಡುತ್ತೆ. ಹಂಗಾಗಿ ಬೆಂಡೆಕಾಯಿನ ಹುರಿಬೇಕಾದ್ರೆ ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಂಡು ಹುರಿಬೇಕು. ಸ್ವಲ್ಪ ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಬೇಕಾದ್ರೆ ನೀವು ಉರಿನ ಸಣ್ಣಕ್ಕೆ ಇಟ್ಕೋಬಹುದು. ನೋಡಿರಿ, ಈ ಥರ ನೀವು ಬೇಕಾದ್ರೆ ಇದನ್ನ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹುರ್ಕೋಬೋದು, ಇಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಅನ್ನೋರು ಅಷ್ಟು ಬೇಕಾದರೆ ಹುರ್ಕೋಬೋದು. ನೋಡಿರಿ, ಈ ಥರ. ಇಷ್ಟಾದಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಕರಿಬೇವು ಅಂತೂ ಒಣಗಿ ಶೆಟ್ಕೊಂಡು ಮಟ್ಕೋಗಿದ್ದೆ, ಸದ್ಯಕ್ಕೆ ಅದೇ ಇತ್ತು, ಅದನ್ನೇ ಹಾಕ್ತಿದ್ದೀನಿ. ಒಂಚೂರು ಕರಿಬೇವು ಹಾಕಿ ನಡಿ ಅಂದೆ. ಈರುಳ್ಳಿ ಮೆತ್ತಗಾಗೋವರೆಗೂ ಮತ್ತೆ ಇದನ್ನು ಹುರಿಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಹುರಿರಿ. ಮತ್ತು ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಹುರಿದಿದ್ದಾದಮೇಲೆ ಇಲ್ಲಿ ಏನು ಪುಡಿ ಮಾಡಿಕೊಂಡಿದ್ದೀವಿ ಈ ಪುಡಿನ ಹಾಕಬೇಕು. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ವಿ ಅಂತಂದರೆ ಸ್ವಲ್ಪ ಇದು ಒಣ ಅಂತ ಅನಿಸುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ವಿ ಅಂತಂದರೆ ಆ ಥರ ಏನು ಅನಿಸೋದಿಲ್ಲ. ನೋಡಿರಿ, ಈ ಥರ ಹೇಳಿದ್ದು ತೀರಾ ನಿಮಗೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋಂಥವ್ರು ಸ್ವಲ್ಪ ಒಣ ಅನ್ನಿಸ್ತೈತೆ ಅಂದರೆ ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊಂಡು ಒಂಚೂರು ಮೆತ್ತಗೂ ಮಾಡ್ಕೋಬೋದು. ಹಾಗಾಗಿ ಏನೂ ತೊಂದರೆ ಇಲ್ಲ. ಈಗ ಬೇರೆದೇನಾರು ತೆಳ್ಳನ ಪಲ್ಯ ಇತ್ತು ಅಂತಂದರೆ ಇದನ್ನು ಸೈಡಿಗೆ ಮಾಡ್ತಿದ್ದೀವಿ ಅನ್ನೋರು ಈ ಅವಣಿಗೆ ಮಾಡ್ಕೊಂಡ್ರಿ ಅಂತಂದರೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಬರೀ ಇದೊಂದ್ರ ಜೊತೆಗೆ ತಿಂತಿದ್ದೀವಿ ಅಂದರೆ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಇನ್ನೊಂದು ಚಮಚ ಮೇಲೆ ಎಣ್ಣೆ ಹಾಕಿ ಇದನ್ನ ಮೆತ್ತಗೆ ಮಾಡ್ಕೋಬೋದು. ತೀರಾ ಒಣ ಅಂತ ಅನಿಸಿದರೆ
ಅಷ್ಟೇನೆ. ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಈ ಪುಡಿ ಹಾಕಿದ್ಮೇಲೇನು ಭಾಳ ಹೊತ್ತು ಬಿಸಿ ಮಾಡಬೇಕು ಅಂತಿಲ್ಲ. ಹೆಂಗೂ ಹುರಿದಿರ್ತೀವಿ. ಹಂಗಾಗಿ ಒಂದು 2 ನಿಮಿಷ ಹಿಂಗೆ ಬಿಸಿ ಮಾಡಿ ಗೂರಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಟಾಟಾ, ಬಾಯ್ ಬಾಯ್.